ನಮಸ್ಕಾರ ವೀಕ್ಷಕರೇ. ಒಂದು ಕಡೆ ಲೋಕಸಭೆ ರಾಜ್ಯಸಭೆಯಲ್ಲಿ ಬಲ ಪ್ರದರ್ಶನ ಮಾಡುವುದರ ಜೊತೆಗೆ ಇನ್ನೊಂದು ಪ್ರಬಲ ಅಸ್ತ್ರ ಕೇಂದ್ರ ಸರ್ಕಾರದ ಕಡೆಯಿಂದ ಪ್ರಯೋಗ ಆಗಿದೆ. ಮಿಷನ್ ಡೆಮೋಗ್ರಫಿ ಅಧಿಕೃತವಾಗಿ ಶುರುವಾಗ್ತಾ ಇದ್ದಂತೆ ಮೊದಲ ಮೀಟಿಂಗ್ ನಡೆದಿದೆ. ಹೊಸ ಕಮಿಟಿಯಲ್ಲಿರೋ ಸದಸ್ಯರನ್ನ ಕರೆದು ಅಮಿತ್ ಶಾ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಈ ಮಹತ್ವದ ಮಿಷನ್ನ ಆರಂಭ ಹೇಗಾಗಲಿದೆ ಅನ್ನೋದು ರಿವೀಲ್ ಆಗಿದೆ. ಅಂದಹಾಗೆ ಈ ಆಪರೇಷನ್ ಹೇಗೆ ನಡೆಯುತ್ತೆ, ಯಾವ ಸ್ಥಳಗಳ ಮೇಲೆ ಗಮನ ಹರಿಸ್ತಾರೆ, ಯಾರನ್ನೆಲ್ಲ ಟಾರ್ಗೆಟ್ ಮಾಡ್ತಾರೆ, ಹಾಗೂ ಇದಕ್ಕೆ ವಿಪಕ್ಷಗಳ ಕಡೆಯಿಂದ ಯಾವ ರೀತಿ ವಿರೋಧ ಬರಬಹುದು, ಇದೆಲ್ಲದರ ಚರ್ಚೆ ಆಗ್ತಾ ಇದೆ. ಯಾವ ಕಾರಣಕ್ಕೆ ಈ ಕ್ಲೀನಿಂಗ್ ಮುಖ್ಯವಾಗುತ್ತೆ ಅನ್ನೋದು ಆಲ್ರೆಡಿ ನಿಮ್ಮ ಗಮನಕ್ಕೆ ಬಂದಿರಬಹುದು. ಅದನ್ನ ಮತ್ತೊಮ್ಮೆ ವಿವರಿಸ್ತಾ ಹೋಗ್ತೀವಿ. ಅಲ್ಲದೆ ಈ ಮಿಷನ್ ಹಿಂದೆ ಪ್ರಧಾನಿಯ ಸಂಕಲ್ಪ ಕೂಡ ಇದ್ದು ಅದನ್ನ ಈಡೇರಿಸೋದಕ್ಕೆ ಅಮಿತ್ ಶಾ ದೊಡ್ಡ ಹೆಜ್ಜೆಯನ್ನ ಇರಿಸಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ರಧಾನಿ ಸ್ಥಾನದಲ್ಲಿ ಮೋದಿ ಕೂತು 12 ವರ್ಷಗಳು ಕಳೆದಿವೆ. ಈ ಹೊತ್ತಲ್ಲಿ ಭಾರತ ಯಾವ ಮಟ್ಟಿಗೆ ಬದಲಾವಣೆ ಕಂಡಿದೆ ಅನ್ನೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ತಾ ಇದ್ದಾರೆ. ಮೋದಿಯನ್ನ ಇಷ್ಟಪಡುವವರು ಅಥವಾ ಪಡೆದವರು ಅಥವಾ ಯಾರೇ ಆಗಿದ್ರು ಕಳೆದ 12 ವರ್ಷಗಳಲ್ಲಿ ಆಗಿರೋ ಬದಲಾವಣೆಗಳನ್ನ ಒಪ್ಪಿಕೊಳ್ಳಲೇಬೇಕು. ಕಾರಣ ಏನಂದ್ರೆ ಎಲ್ಲದಕ್ಕೂ ದಾಖಲೆಗಳಿವೆ. ಆದ್ರಿಂದ ಮೆದುಳು ಇರಬೇಕಾದ ಜಾಗದಲ್ಲಿ ಇರುವವರೆಲ್ಲ ದೇಶಕ್ಕೆ ಪೂರಕವಾದ ವಿಚಾರಗಳನ್ನ ಇನ್ನೊಂದು ಮಾತಿಲ್ಲದೆ ಒಪ್ಪಿಕೊಳ್ತಾ ಇದ್ದಾರೆ. ಒಂದು ಕಡೆ ಮೋದಿ ಹೊರಗಿನಿಂದ ಭಾರತವನ್ನ ಗಟ್ಟಿಗೊಳಿಸೋ ಕೆಲಸವನ್ನ ಮಾಡ್ತಾ ಇದ್ರೆ, ಒಳಗಿನಿಂದ ಭಾರತವನ್ನ ಸರಿಪಡಿಸೋ ಕಠಿಣ ಸವಾಲಿರೋದು ಅಮಿತ್ ಶಾ ಮೇಲೆ. ಗೃಹ ಸಚಿವ ಸ್ಥಾನದಲ್ಲಿ ಕೂತು ಒಂದಾದ ನಂತರ ಒಂದು ಅಸ್ತ್ರ ಬಿಡ್ತಾ ಇರೋ ಅಮಿತ್ ಶಾ ಈಗ ಮಿಷನ್ ಡೆಮೋಗ್ರಫಿಗೆ ಅಧಿಕೃತ ಹೆಜ್ಜೆ ಇಟ್ಟು ಅದಕ್ಕೆ ವೇಗ ಕೊಡೋ ಮೂಲಕ ಹಲವರಿಗೆ ಶಾಕ್ ಕೊಟ್ಟಿದ್ದಾರೆ. ಕಳೆದ ವರ್ಷದ ಸ್ವಾತಂತ್ರ್ಯೋತ್ಸವದ ದಿನ ಪ್ರಧಾನಿ ಮೋದಿ ಈ ವಿಚಾರದ ಕುರಿತಂತೆ ಮಾತನಾಡಿದ್ರು. ಮಿಷನ್ ಡೆಮೋಗ್ರಫಿ ಭಾರತಕ್ಕೆ ಅತ್ಯಂತ ಅಗತ್ಯವಾಗಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಹರಿಸಿ ಆಕ್ಷನ್ ತೆಗೆದುಕೊಳ್ಳಲಿದೆ ಅನ್ನೋದನ್ನ ಹೇಳಿದ್ರು. ಡೆಮೋಗ್ರಫಿ ವಿಚಾರದಲ್ಲಿ ಅತ್ಯಂತ ಸದ್ದು ಮಾಡಿದ್ದ 2 ಪ್ರಮುಖ ರಾಜ್ಯಗಳು ಅಂದ್ರೆ ಅದು ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳ. ಅಸ್ಸಾಂನಲ್ಲಿ ಕಳೆದ ಅವಧಿ ಬಿಜೆಪಿ ಕೈಯಲ್ಲೇ ಇತ್ತು ಹಾಗೂ ಹಿಮಂತ್ ಬಿಸ್ವಾ ಸರ್ಮಾ ಈ ವಿಚಾರದಲ್ಲಿ ಬಹಳ ಅಲರ್ಟ್ ಆಗಿದ್ರಿಂದ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳುವ ಮೂಲಕ ಭರವಸೆಯನ್ನ ಮೂಡಿಸಿದ್ರು. ಈ ಬಾರಿ 2 ರಾಜ್ಯಗಳಲ್ಲಿ ಬಿಜೆಪಿ ದಿಗ್ವಿಜಯ ಸಾಧಿಸ್ತಾ ಇದ್ದ ಹಾಗೆ ನ್ಯಾಷನಲ್ ವೈಡ್ ಈ ಪ್ರಕ್ರಿಯೆ ನಡೆಸೋದಕ್ಕೆ ಮುಂದಾಗಿದೆ. ಈ ಆಪರೇಷನ್ ಬಗ್ಗೆ ತಿಳಿಸೋ ಮುನ್ನ ಮತ್ತೊಮ್ಮೆ ಡೆಮೋಗ್ರಫಿ ಚೇಂಜ್ ಅಂದ್ರೆ ಏನು ಅನ್ನೋದನ್ನ ಸರಳವಾಗಿ ವಿವರಿಸಿ ಮುಂದಕ್ಕೆ ಹೋಗ್ತೀವಿ. ಡೆಮೋಗ್ರಫಿ ಬದಲಾವಣೆ ಅಂದ್ರೆ ಸಡನ್ ಆಗಿ ಧಾರ್ಮಿಕ ಜನಸಂಖ್ಯೆಯಲ್ಲಿ ಏರುಪೇರು ಆಗೋದು. ಉದಾಹರಣೆಗೆ ಒಂದು ಊರಲ್ಲಿ ಎ, ಬಿ, ಸಿ ಅನ್ನೋ 3 ಧರ್ಮಗಳು ಇವೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಎ 60%, ಬಿ 30%, ಸಿ 10% ಇದೆ ಅಂತ ಊಹಿಸಿಕೊಳ್ಳಿ. 1 ಅಥವಾ 2 ದಶಕಗಳ ನಂತರ ನೋಡಿದಾಗ ಇದೇ ರೇಂಜ್ ಅಥವಾ 1-2% ಆಚೆ ಈಚೆ ಇತ್ತು ಅಂದ್ರೆ ಅಲ್ಲಿ ಎಲ್ಲವೂ ಸಹಜವಾಗಿ ಇದೆ, ಡೆಮೋಗ್ರಫಿ ಬದಲಾವಣೆ ಆಗಿಲ್ಲ ಅಂತ ಅರ್ಥ. ಆದ್ರೆ ಎ 50%, ಬಿ 45% ಹಾಗೂ ಸಿ 5% ಗೆ ಬರೋ ರೇಂಜ್ ನಲ್ಲಿ ಡೆಮೋಗ್ರಫಿ ಬದಲಾವಣೆ ಆಗಿದೆ ಅಂದ್ರೆ ಆ ಊರಲ್ಲಿ ಎಲ್ಲವೂ ನಾರ್ಮಲ್ ಆಗಿಲ್ಲ, ಏನೋ ಒಂದು ಸಮಾಜಘಾತುಕ ಕೆಲಸ ಆಗ್ತಾ ಇದೆ ಅನ್ನೋ ಅರ್ಥ ಬರುತ್ತೆ. ಇದನ್ನೇ ಡೆಮೋಗ್ರಫಿ ಚೇಂಜ್ ಅಂತ ಕರೆಯೋದು. ಇದನ್ನ ಪತ್ತೆ ಹಚ್ಚೋ ಕೆಲಸಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ನಾರ್ಮಲ್ ಬದಲಾವಣೆ ಹೊರತುಪಡಿಸಿ ಎಲ್ಲೆಲ್ಲಿ ಅನ್ಯಾಚುರಲ್ ಡೆಮೋಗ್ರಫಿ ಚೇಂಜ್ ಆಗಿದೆಯೋ ಅದನ್ನ ಹುಡುಕಿ ಅಧ್ಯಯನ ಮಾಡಿ ಮುಂದಿನ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಅಮಿತ್ ಶಾ ಮುಂದಾಗಿದ್ದಾರೆ. ಇದರ ಅಧ್ಯಯನಕ್ಕೆ ಈ ಹಿಂದೆ ಹೈ ಲೆವೆಲ್ ಕಮಿಟಿಯೊಂದನ್ನ ರಚಿಸಲಾಗಿತ್ತು. ಅದನ್ನ ರಿಟೈರ್ಡ್ ಜಸ್ಟಿಸ್ ಪ್ರಕಾಶ್ ಪ್ರಭಾಕರ್ ನವಲೇಕರ್ ಮುನ್ನಡೆಸಿದ್ರೆ, ಮಾಜಿ IAS ಆಫೀಸರ್ ದುರ್ಗಾಶಂಕರ್ ಮಿಶ್ರಾ, ಮಾಜಿ IPS ಆಫೀಸರ್ ಬಾಲಾಜಿ ಶ್ರೀವಾಸ್ತವ ಹಾಗೂ ಎಕನಾಮಿಸ್ಟ್ ಡಾಕ್ಟರ್ ಶಮಿಕಾ ರವಿ ಈ ಕಮಿಟಿಯ ಮೆಂಬರ್ ಆಗಿ ನೇಮಕ ಮಾಡಲಾಗಿತ್ತು. ಈಗ ಅವರಿಗೆ 3 ರೀತಿಯ ಅಧ್ಯಯನಕ್ಕೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಭಾರತದ ಗಡಿ ಜಿಲ್ಲೆಗಳು, ಮೆಟ್ರೋ ಸಿಟಿಗಳು ಹಾಗೂ ಇಂಡಸ್ಟ್ರಿಯಲ್ ಹಬ್ಗಳಲ್ಲಿ ಸರ್ಚಿಂಗ್ ಆದೇಶವನ್ನ ಕೊಟ್ಟಿದ್ದಾರೆ. ಈ ಕಮಿಟಿ ರಚನೆ ಉದ್ದೇಶ ಏನು ಅನ್ನೋದನ್ನ ಹೇಳಿದ್ದೀವಿ. ಅನ್ಯಾಚುರಲ್ ಡೆಮೋಗ್ರಫಿ ಅನ್ನೋದು ಜನಸಂಖ್ಯೆ ವಿಚಾರದಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇಶಕ್ಕೆ ಹಾಗೂ ದೇಶದ ಪ್ರಜೆಗಳಿಗೆ ಸಮಸ್ಯೆಯನ್ನ ತಂದೊಡ್ತಾ ಇದೆ. ದೇಶದ ಭದ್ರತೆ, ಸಾರ್ವಭೌಮತ್ವ, ಕಾನೂನು ಸುವ್ಯವಸ್ಥೆ ಹಾಗೂ ಆದಿವಾಸಿ ಸಮುದಾಯದವರ ರಕ್ಷಣೆ ಇದರ ಆದ್ಯ ಕರ್ತವ್ಯವಾಗಿದೆ. ಈ ಅಧ್ಯಯನ ಮಾಡೋ ಮುನ್ನ ಎಲ್ಲೆಲ್ಲಿ ಪ್ರಮುಖವಾಗಿ ಡೆಮೋಗ್ರಫಿ ಚೇಂಜ್ ಆಗಿದೆ ಅನ್ನೋದನ್ನ ತಿಳಿದುಕೊಳ್ಳೋ ಕೆಲಸ ಆಗುತ್ತೆ. ಮೊದಲ ಹಂತದಲ್ಲಿ ಈಗಾಗಲೇ ಹೇಳಿರೋ ಹಾಗೆ ಭಾರತದ ಗಡಿ ರಾಜ್ಯಗಳು ಹಾಗೂ ಅಲ್ಲಿನ ಗಡಿ ಜಿಲ್ಲೆಗಳನ್ನ ನೋಡ್ತಾರೆ. ಯಾವ ಕಾರಣಕ್ಕೆ ಅಲ್ಲಿ ಡೆಮೋಗ್ರಫಿ ಚೇಂಜ್ ಆಯ್ತು, ಯಾವಾಗ ಆಯ್ತು ಅನ್ನೋದನ್ನ ನೋಡ್ತಾ ಹೋಗ್ತಾರೆ. ಗಡಿ ಜಿಲ್ಲೆಗಳ ವಿಚಾರಕ್ಕೆ ಬಂದ್ರೆ ಅಲ್ಲಿ ಅನ್ಯಾಚುರಲ್ ಡೆಮೋಗ್ರಫಿ ಚೇಂಜ್ ಹೆಚ್ಚಿನ ಮಟ್ಟದಲ್ಲಿ ನಡೆದಿರುತ್ತೆ. ಈಶಾನ್ಯ ರಾಜ್ಯಗಳು, ಅಸ್ಸಾಂ ಹಾಗೂ ಬಂಗಾಳದ ಗಡಿ ಜಿಲ್ಲೆಗಳಲ್ಲಿ ಇಷ್ಟು ದಿನ ದೇಶ ಪ್ರೇಮ ಇಲ್ಲದ ಸರ್ಕಾರ ಇದ್ದಿದ್ರಿಂದ ಮನಸೋ ಇಚ್ಛೆ ಅಕ್ರಮ ನಿವಾಸಿಗಳನ್ನ ಇಟ್ಕೊಂಡು ಊಟ ಉಪಚಾರ ಮಾಡಿಸಿ ಎಲ್ಲರ ಕೈಗೂ ಕಾರ್ಡ್ಗಳನ್ನ ಕಡ್ಲೆಪುರಿ ಹಂಚಿದಂತೆ ಹಂಚಿದ್ದಾರೆ. ಅದರಿಂದ ಸುಲಭವಾಗಿ ಅವರನ್ನೆಲ್ಲ ಹಿಡಿಯೋದು ಕಷ್ಟ.
ಆದ್ರೆ ಒಂದು ಜಾಗದಲ್ಲಿ ಮುಂಚೆ ಹಿಂದೂಗಳು ಹೆಚ್ಚಿದ್ದು ಇತ್ತೀಚಿನ ವರ್ಷಗಳಲ್ಲಿ ಅಕ್ರಮ ವಲಸಿಗರ ಸಂಖ್ಯೆ ಹೆಚ್ಚಾಗಿದೆ ಅಂದಾಗ ಯಾವಾಗಿಂದ ಈ ಬದಲಾವಣೆ ಆಯ್ತು? ಮುಂಚೆ ಇದ್ದ ಮೂಲ ನಿವಾಸಿಗಳು ಏನಾದ್ರೂ ಅವರನ್ನ ಜೀವ ಸಹಿತ ಬಿಟ್ಟಿದ್ದಾರಾ ಅಥವಾ ಮತಾಂತರ ಮಾಡಲಾಗಿದೆಯಾ ಅಥವಾ ಇಲ್ಲಿರೋದಕ್ಕೆ ಸಾಧ್ಯವಿಲ್ಲ ಅಂತ ಹೆದರಿ ಬೇರೆ ಬೇರೆ ರಾಜ್ಯಗಳಿಗೆ ಓಡಿ ಹೋಗಿದ್ದಾರಾ ಅನ್ನೋದನ್ನ ಸ್ಟಡಿ ಮಾಡ್ತಾರೆ. ಹಾಗೆ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆದವರ ಮೂಲ ಯಾವುದು ಅನ್ನೋದನ್ನ ಹುಡುಕಿಕೊಂಡು ಹೋಗಲಾಗುತ್ತೆ. ಗಡಿ ಜಿಲ್ಲೆಗಳಲ್ಲಿ ಹುಡುಕಾಟ ಸುಲಭ, ಆದ್ರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಬದಲಾವಣೆಗಳನ್ನ ಹುಡುಕೋದು ಸವಾಲಿನ ಕೆಲಸ ಆಗಿದೆ. ಅಂದಹಾಗೆ ಈ ಕಮಿಟಿ ರಚನೆಯಲ್ಲಿ ಆದ್ಯತೆಗಳ ಪೈಕಿ ಆದಿವಾಸಿಗಳ ರಕ್ಷಣೆ ಕೂಡ ಒಂದು ಅಂತ ಹೇಳಿದ್ದಾರೆ. ಅದನ್ನ ನೋಡ್ಬೇಕು ಅಂದ್ರೆ ಜಾರ್ಖಂಡ್ ಕಡೆಗೆ ಹೋಗ್ಬೇಕಾಗತ್ತೆ. ಎಲ್ರಿಗೂ ಗೊತ್ತಿರೋ ಹಾಗೆ ಜಾರ್ಖಂಡ್ ಗಡಿ ರಾಜ್ಯ ಅಲ್ಲ, ಹಾಗೆ ಆದಿವಾಸಿ ಸಮುದಾಯಗಳು ಹೆಚ್ಚಿರೋ ರಾಜ್ಯ. ಅಲ್ಲಿ ಎಲೆಕ್ಷನ್ ಟೈಮ್ ನಲ್ಲಿ ಕೆಲ ಮಾಧ್ಯಮಗಳು ಸರ್ವೆ ಮಾಡುವಾಗ ಸ್ಫೋಟಕ ವಿಚಾರವೊಂದು ಹೊರಬಿದ್ದಿತ್ತು. ಅದೇನು ಅಂದ್ರೆ ಅಕ್ರಮ ವಲಸಿಗರು ಅಲ್ಲಿ ಸೆಟಲ್ ಆಗೋದಕ್ಕೆ ಅತ್ಯಂತ ನೀಚ ಮಾರ್ಗಗಳನ್ನ ಅನುಸರಿಸ್ತಾ ಇದ್ದಾರೆ ಅನ್ನೋದು. ಅಲ್ಲಿ ಒಬ್ಬ ಅಕ್ರಮ ನಿವಾಸಿಯ ಸಂದರ್ಶನ ಮಾಡೋ ಹೊತ್ತಲ್ಲಿ ನಾವು ಇಲ್ಲಿ ಆದಿವಾಸಿ ಸಮುದಾಯದ ಯುವತಿಯರನ್ನ ಪ್ರೀತಿ ಮಾಡಿ ಮದುವೆ ಆಗ್ತೀವಿ ಅನ್ನೋದನ್ನ ಬಾಯಿ ಬಿಟ್ಟಿದ್ದ. ಸರಿ, ಪ್ರೀತಿಸಿ ಮದುವೆ ಆಗಿದ್ದಲ್ವಾ, ಅಂದ್ಮೇಲೆ ಆಕೆಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯ ಇಲ್ವಾ ಅಂತ ನಿರೂಪಕರು ಪ್ರಶ್ನೆ ಕೇಳಿದ್ರೆ ಅದ್ ಹೇಗೆ ಹಾಗಾಗುತ್ತೆ, ಮದುವೆ ಆದ್ಮೇಲೆ ಅವಳನ್ನ ನಮ್ಮ ಧರ್ಮಕ್ಕೆ ಮತಾಂತರ ಮಾಡ್ತೀವಿ ಅಂತ ಹೇಳಿದ. ಅಂದ್ರೆ ಆಕೆಯಿಂದ ಈತನಿಗೆ ಭಾರತದಲ್ಲಿ ಇರೋದಕ್ಕೆ ಅವಕಾಶ ಸಿಗೋದಲ್ಲದೆ ಆಕೆ ಈತನ ಧರ್ಮವನ್ನ ಬೇರೆ ಅನುಸರಿಸಬೇಕು. ಈ ರೀತಿ ತುಂಬಾ ಕೇಸ್ಗಳಿವೆ ಅನ್ನೋದನ್ನ ಆತನೇ ಬಾಯಿ ಬಿಟ್ಟಿದ್ದ. ಸಾಲದಕ್ಕೆ ನಮ್ಮ ಬಳಿ ಎಲ್ಲಾ ಕಾರ್ಡ್ಗಳು ಇವೆ, ವೋಟ್ ಕೂಡ ಹಾಕ್ತೀವಿ ಅಂತ ಹೇಳಿದ. ಇದೆಲ್ಲವನ್ನ ಪತ್ತೆ ಹಚ್ಚೋ ಕೆಲಸಗಳು ಆಗಬೇಕಿದೆ. ಅಂದಹಾಗೆ ಈ ಕಮಿಟಿ ಮೂಲಕ ಇನ್ನಷ್ಟು ಅಕ್ರಮ ವಲಸಿಗರು ಸಿಕ್ಕಿ ಬೀಳೋದ್ರಲ್ಲಿ ಅನುಮಾನವೇ ಇಲ್ಲ. ಈಗಾಗಲೇ NRC ಆಕ್ಟಿವ್ ಆಗಿದೆ, ಇಮಿಗ್ರೇಷನ್ ಅಂಡ್ ಫಾರಿನ್ ಲಾ, FIR, ಹೀಗೆ ನಾನಾ ರೀತಿಯ ಪ್ರಕ್ರಿಯೆ ಮೂಲಕ ಅಕ್ರಮ ವಲಸಿಗರನ್ನ ಆಚೆ ಹಾಕಲಾಗ್ತಾ ಇದೆ. ಆ ಕೆಲಸಕ್ಕೆ ಇದೂ ಒಂದು ದಾರಿ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲದೆ ಅಕ್ರಮ ವಲಸಿಗರ ಹೊರತಾಗಿ ಎಲ್ಲೆಲ್ಲಿ ಡೆಮೋಗ್ರಫಿ ಬದಲಾಗಿದೆ, ಅದಕ್ಕೆ ಕಾರಣ ಏನು, ಅದು ನ್ಯಾಚುರಲ್ ಅಥವಾ ಅದರ ಹಿಂದೆ ಬೇರೆ ಕರಾಳ ಇತಿಹಾಸ ಇದೆಯಾ ಅನ್ನೋದನ್ನ ಕೂಡ ಪತ್ತೆ ಹಚ್ಚೋ ಕೆಲಸ ಆಗುತ್ತೆ. ಸರಿ, ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ? ಡೆಮೋಗ್ರಫಿ ಬದಲಾದ್ರೆ ಆಗ್ಲಿ, ಅವರು ಕೂಡ ಮನುಷ್ಯರೇ, ಅವರಿಗೂ ಬದುಕೋ ಹಕ್ಕಿದೆ ಅನ್ನೋ ಮಾತುಗಳೆಲ್ಲ ಯಾರ ಬಾಯಲ್ಲಿ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಅಂತವರಿಂದ ವಿರೋಧ ಬಂದೇ ಬರುತ್ತೆ. ಅದನ್ನೆಲ್ಲ ಕೇಂದ್ರ ಸರ್ಕಾರ ಲೆಕ್ಕಕ್ಕೆ ತಗೊಳ್ಳಲ್ಲ ಅನ್ನೋದು ಗೊತ್ತಿದೆ. ಆದ್ರೆ ಒಂದು ವೇಳೆ ಡೆಮೋಗ್ರಫಿ ಬದಲಾವಣೆಗೆ ಅವಕಾಶ ಕೊಟ್ರೆ ಏನಾಗುತ್ತೆ ಅನ್ನೋದರ ಹಿಂದೆ ಭಯಾನಕ ಕಾರಣಗಳಿವೆ. ಎಲ್ಲೆಲ್ಲಿ ಈ ರೀತಿ ಡೆಮೋಗ್ರಫಿ ಬದಲಾಗಿದೆಯೋ ಅಲ್ಲೆಲ್ಲಾ ಕಡೆಗಳಲ್ಲಿ ಮೂಲ ನಿವಾಸಿಗಳ ಮೇಲೆ ಹಲ್ಲೆಗಳು ಆಗ್ತಾ ಇರುತ್ತೆ, ಸತತ ಹಿಂಸಾಚಾರ ನಡೆದಿದೆ, ಊರು ಬಿಟ್ಟು ಆಚೆ ಹೋಗುವಂತೆ ದಾಳಿ ನಡೆಸಿರೋ ನಿದರ್ಶನಗಳಿವೆ. ಇದು ನಮ್ಮ ಏರಿಯಾ, ಇಲ್ಲಿ ಬೇರೆ ಯಾರು ಬರಬಾರದು ಅಂತ ಹೇಳಿರೋದಕ್ಕೆ ಸಾಕ್ಷಿ ಇದೆ. ಅಂತ ಜಾಗಗಳಲ್ಲಿ ಮೂಲ ನಿವಾಸಿಗಳು ಎಲೆಕ್ಷನ್ಗೆ ನಿಂತ್ರೆ ಹೀನಾಯವಾಗಿ ಸೋತಿರೋದಕ್ಕೂ ಕೂಡ ದಾಖಲೆಗಳಿದೆ. ಓವರ್ ಆಲ್ ಆಗಿ ಸರಳವಾಗಿ ಹೇಳೋದಾದ್ರೆ ಡೆಮೋಗ್ರಫಿ ಚೇಂಜ್ ಆದ ಜಾಗಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಕಿಂಚಿತ್ತೂ ಬೆಲೆ ಇರೋದಿಲ್ಲ, ಅದು ಪಾಲನೆ ಆಗುವುದಿಲ್ಲ. ಇದಕ್ಕಾಗಿ ಇಷ್ಟೆಲ್ಲಾ ಹೋರಾಟಕ್ಕೆ ಅಮಿತ್ ಶಾ ಹೆಜ್ಜೆ ಇರಿಸಿದ್ದಾರೆ. ಒಟ್ನಲ್ಲಿ ಅಕ್ರಮ ವಲಸಿಗರ ನಿರ್ಮೂಲನೆ ಕಂಪ್ಲೀಟ್ ಆಗೋದ್ರಿಂದ ಭದ್ರತಾ ವಿಚಾರದಲ್ಲಿ ದೇಶಕ್ಕೆ ಅಡ್ವಾಂಟೇಜ್ ಇದೆ. ಅಲ್ಲದೆ ಇವರೆಲ್ಲ ಬಿಜೆಪಿ ಸೋಲಿಸೋ ಸಲುವಾಗಿ ವೋಟ್ ಹಾಕ್ತಾ ಇದ್ದಿದ್ರಿಂದ ರಾಜಕೀಯವಾಗಿ ಬಿಜೆಪಿಗೂ ಲಾಭ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.